ಸ್ನಾನಗೃಹದಲ್ಲಿ ಶುಖೋಷ್ಣವಾದ ಸುಗಂಧ ಪರಿಮಳದ ನೀರನ್ನು ಮಾಧವಿಗೆ ಎರೆಯುತ್ತಾ ಇರುವಾಗ ಮೇಖಲೆ ಎಂದಳು, ನಿಮ್ಮಂಥ ರೂಪ ಸೌಂದರ್ಯವನ್ನು ನಾನೆಲ್ಲೂ ನೋಡಿಲ್ಲ ಅರಸಿ. ಒಂದು ಕ್ಷಣ ಮಾಧವಿಗೆ ತನ್ನ ದೇಹ ಸೌಂದರ್ಯದ ಬಗ್ಗೆ ಹೆಮ್ಮೆ ಎನಿಸಿತು. ಬಿಡೆ, ನಿಂಗೆ ಹೊಗಳೋದೊಂದು ಬಿಟ್ಟರೆ ಬೇರೆ ಏನು ಬರೋದಿಲ್ಲ. ಮೇಖಲಾ ನಗುತ್ತಲೇ ಅವಳ ಮೈ ತಿಕ್ಕಿದಳು. ಇನ್ನು ಮಹಾರಾಜರಿಗೆ ಇನ್ನೆಷ್ಟು ಸಂತೋಷವಾಗುತ್ತೋ ಏನೋ. ಮಹಾರಾಜ ಎಂಬ ಪದ ಕಿವಿಗೆ ಬಿದ್ದೊಡನೆ ಮಾಧವಿಯ ಮುಖದಲ್ಲಿ ಖಿನ್ನತೆ ತುಂಬಿತು. ಅವರು ಇಂದು ತನ್ನೊಡನಿರಲು ಸಜ್ಜೆ ಮನೆಗೆ ಬರುವರೆಂದು ತಾನೇ ತನಗಿಂದು ಈ ವಿಶೇಷ ಶೃಂಗಾರ. ಬೇರೆ ಸಮಯದಲ್ಲಾಗಿದ್ದರೆ ಇನಿಯ ಬರ್ತಾನೆಂದು ತಾನೇ ಸಿಂಗರಿಸಿಕೊಳ್ತಿದ್ದೆ. ನನಗಿಷ್ಟವಾದ ಅಲಂಕಾರ, ಮೆಚ್ಚುಗೆಯಾದ ಆಭರಣಗಳನ್ನು, ಇನಿಯನಿಗೆ ಪ್ರಿಯವಾದ ಬಣ್ಣದ ಉಡುಗೆಯನ್ನು. ಆದರೆ ದಿವೋದಾಸ ತಾನು ಬಯಸಿದ ಇನಿಯನಲ್ಲ, ಹರ್ಯಶ್ವನೂ ಅಷ್ಟೇ. ಇವರೆಲ್ಲ ಒಂದೇ ಗುಂಪಿನವರು, ತನ್ನನ್ನು ನಾಶಪಡಿಸಲೆಂದೇ ಹುಟ್ಟಿದವರು. ಮೇಖಲಾ ತನ್ನ ಅರಸಿಯ ಮೈ ಒರೆಸಿ ಸುಗಂಧ ದ್ರವ್ಯಗಳನ್ನು ಮೈಗೆ ಪೂಸತೊಡಗಿದಳು. ಮಾದಕ ಪರಿಮಳದಿಂದ ಮಾಧವಿಯ ತಲೆ ತಿರುಗುವ ಹಾಗಾಯಿತು. ನೀಲಿ ಬಣ್ಣದ ರೇಷ್ಮೆ ಪತ್ತಲ ಉಡಿಸಿ ಕಿವಿಗೆ ಅವತಂಸಗಳನ್ನು, ಕೊರಳಿಗೆ ಕೆಂಪಿನ ಅಡ್ಡಿಕೆಯನ್ನು ಹಾಕಿದಳು. ಕೈಗಳಿಗೆ ಹವಳದ ಕಂಕಣಗಳು, ನಡುವಿಗೆ ನವರತ್ನದ ಡಾಬು ಹಾಕ್ತಿರುವಾಗ ಮಾಧವಿ ಸಾಕು ಬಿಡು ಎಂದಳು ಅಸಹನೆಯಿಂದ. ಇಷ್ಟೆಲ್ಲ ಶೃಂಗಾರ ಒಂದು ಕ್ಷಣದಲ್ಲಿ ನೀರ್ಪಾಲಾಗ್ತದೆ. ರಾಜನಿಗೆ ಬೇಕಾಗಿರುವುದು ಈ ಅಲಂಕಾರವಲ್ಲ, ಅವ ಬಯಸುವುದು ತನ್ನ ದೇಹವನ್ನು. ಆದ್ದರಿಂದ ಇಷ್ಟು ಕಷ್ಟಪಡುವ ಅಗತ್ಯ ಏನಿದೆ? ತಾನು ಬರೀ ಒಂದು ಪತ್ತಲ ಉಟ್ರೂ ಸಾಕು. ಜಾಲಂಧ್ರದ ಹೊರಗಡೆ ಯಾವುದೋ ಮಗು ಅತ್ತ ಶಬ್ದ ಕೇಳಿ ಬರುತ್ತಿತ್ತು. ಮಾಧವಿಯ ಕಿವಿ ನಿಮಿರಿತು. ಅವಳು ಕಿಟಕಿಯ ಬಳಿ ಹೋಗಿ ನೋಡಿದಳು. ಅಂಗಳದಲ್ಲಿ ಮಗುವೊಂದು ಅಳುತ್ತಿದೆ. ದಾಸಿಯೊಬ್ಬಳು ಸಮಾಧಾನ ಮಾಡುತ್ತಿದ್ದಾಳೆ. ದೂರದಿಂದ ಮಗುವಿನ ಮುಖ ಸರಿಯಾಗಿ ಕಾಣದು. ಆದರೆ ವಸುಮಂತನನ್ನೇ ಯಾರಾದರೂ ಇಲ್ಲಿಗೆ ಎತ್ತುಕೊಂಡು ಬಂದ್ರೋ? ಅಮ್ಮ ಎಲ್ಲಿ ಎಂದು ಅವನು ಅಳುತ್ತಿದ್ದಾನೋ? ಮಾಧವಿಯ ಎದೆ ಡಬಡಬನೆ ಬಡಿದುಕೊಂಡಿತು. ಹೋಗು, ಆ ಮಗುವನ್ನು ನೋಡು, ಯಾರದು ನೋಡಿ ಬಾ ಎಂದು ಅವಳು ನಡಗುವ ಧ್ವನಿಯಲ್ಲಿ ಹೇಳಿದಾಗ ಮೇಖಲಾ ತಾನೂ ಕಿಟಕಿಯಲ್ಲಿ ಇಣುಕಿ, ಅಯ್ಯೋ, ಅದು ಆ ದಾಸಿದು ಮಹಾರಾಣಿ, ಆ ಮಗುಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು ಎಂದು ನಿರಾಯಾಸವಾಗಿ ಹೇಳಿ ಮಾಧವಿಯ ಕೂದಲನ್ನು ಬಾಚತೊಡಗಿದಳು. ವಸುಮಂತ, ಅವನಿಗೀಗ 4-5 ತಿಂಗಳಾಗಿರಬಹುದಲ್ವೇ? ಈ ಮಗು ಇನ್ನೂ ದೊಡ್ಡವನು, ಅಷ್ಟೇಕೆ ತನಗೆ ಹೊಳೆಯಲಿಲ್ಲ? ವಸುವನ್ನು ಈಗ ಕನಕಾಂಬರಿ ನೋಡ್ಕೊಳ್ತಿದ್ದಾಳೋ ಅಥವಾ ಮಹಾರಾಣಿಯವರೇ ಸಾಕ್ತಿದ್ದಾರೋ? ಅವನಿಗೆ ತಾಯಿಯ ನೆನಪೇ ಇರೋದಿಲ್ಲ. ಸುಖವಾಗಿ ಬೆಳೀತಾನೆ, ಒಂದಿನ ಮಹಾರಾಜನೂ ಆಗ್ತಾನೆ. ಆಮೇಲೆ ತನ್ನ ತಂದೆ ಬಾಳಿದ ಹಾಗೆ ಬಾಳ್ತಾನೆ. ಹರ್ಯಶ್ವ 1 ವರ್ಷ ಪ್ರೀತಿಯ ನಟನೆ ಮಾಡಿದವನು. ಗಾಲವ ಬಂದೊಡನೆ ಮರು ಮಾತಿಲ್ಲದೆ ತನ್ನನ್ನು ಕಳಿಸ್ಬಿಟ್ಟ. ಹೊಸ ಬಟ್ಟೆ ಹಾಕಿಕೊಂಡು ಹಳೆಯದನ್ನು ಕಳಚುವಂತೆ ಹಾಗೆ ಎಷ್ಟು ಸುಲಭವಾಗಿ ಹೊರಹಾಕಿಬಿಟ್ಟ. ಅರಸಿ ಶೃಂಗಾರವನ್ನೆಲ್ಲ ಆಯಿತು. ವೀಣೆನ ಶ್ರುತಿ ಮಾಡಲೆ, ಮಹಾರಾಜರಿಗೆ ಸಂಗೀತ ಅಂದರೆ ಬಲು ಪ್ರೀತಿ ಅಂತಾಳೆ. ಏನು ಬೇಡ ಎಂದು ಮಾಧವಿ ಸಿಡುಕಿನಿಂದ ನುಡಿದ್ಲು. ನಿನ್ನ ಕೆಲಸ ಆದರೆ ನೀನು ಹೋಗಬಹುದು. ಹೌದು, ಮಹಾರಾಜರೇ ಇನ್ನು ಬರುವಾಗ ನಾನು ತಾನೇ ಯಾಕೆ ಬೇಕು ಎಂದು ಪರಿಹಾಸ್ಯ ಮಾಡುತ್ತಾ ಮೇಖಲಾ ದೀಪಕ್ಕೆ ಇನ್ನಷ್ಟು ಎಣ್ಣೆಯನ್ನು ಸುರಿದು ಕುಡಿಯನ್ನು ಸ್ವಲ್ಪ ದೊಡ್ಡದು ಮಾಡಿ ಕಿರುನಗೆ ಸೂಸುತ್ತಲೇ ಹೊರಗೆ ಹೋದಳು. ಈ ಮಾತಿಗೆ ತಾನು ಪುಲಕಿತಗೊಳ್ಬೇಕು, ಮೈಯೆಲ್ಲ ರೋಮಾಂಚನವಾಗಬೇಕು, ಮುಖ ಕೆಂಪೇರಬೇಕು. ಆದರೆ ತನಗೇನು ಆಗ್ತಿಲ್ಲವಲ್ಲ. ಯಾಕೆ? ಈ ಪ್ರೀತಿ ಪ್ರೇಮಗಳು ತನ್ನಲ್ಲಿ ಸುಟ್ಟು ಹೋಗಿವೆ. ಹಾಗೆ ನೋಡ ಹೋದರೆ ದಿವೋದಾಸ ಇನ್ನೂ ಮಧ್ಯವಯಸ್ಕ, ಒಳ್ಳೆಯ ರೂಪವಂತ, ತಾನು ಬಯಸಿದ ಕನಸಿನ ರಾಜಕುಮಾರ ಇವನಲ್ಲ. ಆದರೂ ಕಾಶಿ ರಾಜ್ಯದ ಪ್ರತಿಯೊಬ್ಬ ಸ್ತ್ರೀಯೂ ಆಸೆ ಪಡುವಂತಹ ಸಿರಿ ಅಧಿಕಾರ ಇದ್ದವನು. ಆದರೂ ತಾನು ಮಹಾರಾಜನ ಬಗ್ಗೆ ಕೊರಡಾಗಿದ್ದೇನೆ. ಇದ್ಯಾವುದರಲ್ಲೂ ತನಗೆ ಇಷ್ಟ ಅನಿಷ್ಟಗಳನ್ನು ಯಾರೂ ಕೇಳಿಲ್ಲ. ಕರ್ತವ್ಯಕ್ಕೆ ಕಟ್ಟು ಬಿದ್ದು ಇನ್ನೂ ಉಸಿರಾಡ್ತಿದ್ದೇನೆ ಅಷ್ಟೇ. ಜಗತ್ತಿನ ಕಣ್ಣಿನಲ್ಲಿ ನನಗೀಗಾಗಲೇ 2 ಬಾರಿ ಮದುವೆಯಾಗಿದೆ. ಇದು 1 ವರ್ಷದ ಮಟ್ಟಿಗೆ ಉಳಿಯುವ ಬಂಧನ, ಆಮೇಲೆ ಮುಕ್ತಿ, ಮತ್ತೆ ಕಾರಾಗೃಹ ಬೇರೊಂದು ಕಡೆ. ಹೊರಗೆ ಪ್ರತಿಹಾರಿಗಳ ಉದ್ಘೋಷ ಮಹಾರಾಜನ ಬರವನ್ನು ಸಾರಿತು. ಮಾಧವಿ ಎದ್ದು ನಿಂತಳು. ದಿವೋದಾಸ ಬಾಗಿಲು ನೂಕಿಕೊಂಡು ಒಳಬಂದು ಅವಳನ್ನು ನೋಡಿ ನಕ್ಕು ಬಾಗಿಲನ್ನು ಭದ್ರಪಡಿಸಿದ. ಮಾಧವಿ ತನ್ನಲ್ಲಿಗೆ ಓಡಿ ಬರ್ತಾಳೆಂದು ಅವನ ಮನೀಷೆ. ಆದರೆ ಅವಳು ನಿಂತಲ್ಲೇ ನಿಂತಿದ್ದಳು. ದಿವೋದಾಸನೇ ಅವಳ ಬಳಿಗೆ ಧಾವಿಸಿ ಅವಳನ್ನು ಬಿಗಿದಪ್ಪಿ ಚುಂಬನಗಳ ಮಳೆಗರೆದ. ಮಾಧವಿ ಮೌನವಾಗಿದ್ದನ್ನು ಕಂಡು, ರಾಜ ಎಲ್ಲಿ? ವಿಳೇಯ ಕೊಡು ಎಂದ. ಹಂಸತೂಲಿ ಕಾತಲ್ಪದ ಬದಿಗಿದ್ದ ವಿಳೇಯದ ಹರಿವಾಣದಿಂದ ಒಂದನ್ನು ಕೈಗೆತ್ತಿಕೊಂಡು ರಾಜನ ಕೈಗಿತ್ತಳು ಮಾಧವಿ. ಬಾಯಿಗಿಡು ಎಂದ. ಅವಳು ಕೊಟ್ಟುದನ್ನು ಅರ್ಧ ಕಚ್ಚಿ ಅವಳ ಬಾಯಿಗೇ ತುರುಕಿದ. ಪಾನದ ವಾಸನೆ ಇದ್ದ ವಿಳೇಯವನ್ನು ಔಷಧಿ ನುಂಗಿದ ಹಾಗೆ ಮಾಧವಿ ನುಂಗಿದಳು. ನೀನು
ಅರಸಿಕಳು. ಇನ್ನೊಬ್ಬರನ್ನ ಉದ್ರೇಕಿಸುವಂಥ ರೂಪ ಇದೆ ನಿನಗೆ. ಏನು ಅನಿಸೋಲ್ಲವಾ? ಇಲ್ಲ ಎನ್ನಬೇಕು ಎಂದು ತೋರಿತು ಮಾಧವಿಗೆ. ಪ್ರಶ್ನೆಗಳನ್ನು ಯಾಕೆ ಕೇಳುತ್ತೀಯಾ? ನನಗಾಗಿ ಕನ್ಯಾಶುಲ್ಕ ಕೊಟ್ಟಿದ್ದೀಯಾ? ಬೇಕಾದ ಹಾಗೆ ಭೋಗಿಸು ಎಂದು ಹೇಳಬೇಕು ಎಂದುಕೊಂಡವಳು ಉಗುಳು ನುಂಗಿದಳು. ದಿವೋದಾಸ ಅವಳ ಸ್ತನ ವಸ್ತ್ರ ಎಳೆದು ಹಾಕಿದ, ಮೆಲುದವನ್ನು ಹರಿದೆಸೆದ. ತೋರ ಮೊಲೆಯ ಸುಂದರಿ ಅಂತ ನಮ್ಮ ಕವಿಗಳು ವರ್ಣಿಸೋದನ್ನು ಕೇಳಿದ್ದೆ. ಅಂಥವಳನ್ನು ಕಣ್ಣಾರೆ ಕಂಡಿದ್ದು ಇವತ್ತೇ. ಇವನಿಗೆ ಹೇಳಿಬಿಡಲೆ ಹರ್ಯಶ್ವನ ಜೊತೆ ತಾನು ಮಲಗಿದ್ದೆ, ತಾನು ಒಂದು ಮಗುವಿನ ತಾಯಿ ಅಂತ. ದಿವೋದಾಸ ಅವಳ ಸ್ತನಗಳಿಗೆ ಕಚಕುಳಿ ಇಟ್ಟ. ಬೇಡಿ, ಯಾಕೆ ಹಾಗೆ ಮಾಡಿದರೆ ನಿನಗಿಷ್ಟ ಆಗೋಲ್ವಾ? ಇಲ್ಲ, ಇದು ನರಕಯಾತನೆ. ತನ್ನ ಮನಸ್ಸು ಬಯಸದವನೊಡನೆ ತಾನು ಸುಖಿಯಾಗಿರುವುದಾದ್ರೂ ಹೇಗೆ? ದಿವೋದಾಸ ಅವಳ ಕಿವಿಯ ಹಿಂಭಾಗ ಮುತ್ತು ಕೊಟ್ಟ. ಮೇಖಲಾ ಅಲ್ಲಿ ಹಚ್ಚಿದ ಪರಿಮಳ ಅವನ ಮೈಯನ್ನು ಇನ್ನಷ್ಟು ಉದ್ರೇಕಿಸಿತು. ಅವನು ಅವಳ ಕಿವಿಯನ್ನು, ಬೆನ್ನು, ಕುತ್ತಿಗೆಗಳನ್ನೂ ಕಚ್ಚಿದ. ಅಯ್ಯೋ ಎಂದಳು ಮಾಧವಿ ನೋವಿನಿಂದ. ನಿಂಗೆ ಕಾಮಶಾಸ್ತ್ರ ಗೊತ್ತಿಲ್ಲವೇ? ಅದು ತಿಳಿದಷ್ಟೂ ಜೀವನದಲ್ಲಿ ಆನಂದ. ಇದೇ ಆನಂದವಾ ಮಹಾರಾಜ? ಮತ್ತೇನಿದೆ, ಸ್ವರ್ಗದಲ್ಲೂ ಅಪ್ಸರೆಯರ ಸಂಘ ಇರ್ತದಂತೆ. ಆದರೆ ನಿನ್ನಂಥವಳು ಇರುವಾಗ ನನಗಿನ್ಯಾರೂ ಬೇಡ. ಬಾ, ಹತ್ತಿರ ಬಾ. ಮಾಧವಿಯನ್ನು ಹಾಸಿಗೆಯ ಮೇಲೆ ನೂಕಿ ದಿವೋದಾಸ ಅವಳ ಮೈಯನ್ನು ಪುಡಿ ಪುಡಿ ಮಾಡಿದ. ಎಷ್ಟೋ ಹೊತ್ತು ಹಾಗೆಯೇ ಮಂಪರ, ಆಯಾಸ, ಮತ್ತೆ ಸೋತೆನೆಂದು ಮಾಧವಿಗೆ ದುಃಖ ಅಳಬೇಕೆನಿಸುತ್ತದೆ. ಆದರೆ ಕಣ್ಣೀರೇ ಇಲ್ಲ. ದಿವೋದಾಸ ಮೆಲ್ಲಗಿನ ದನಿಯಲ್ಲಿ ಕೇಳಿದ, ಮಾಧವಿ, ಅವತ್ತು ಪಾಯಸ ಕುಡಿದ್ಯಾ? ಇಲ್ಲ, ನನಗೆ ಸಿಗಲಿಲ್ಲ. ಅದನ್ನು ಹೇಳುವಾಗ ಅವಳಿಗೆ ಭಾರೀ ಸಂತೋಷ. ಅಯ್ಯೋ, ಎಂಥ ಕೆಲಸ ಆಯಿತು. ನಂಗೆ ಗೊತ್ತು, ಸತ್ಯ ಎಲ್ಲ ಕುಡಿದು ಬಿಟ್ಟಿದ್ದಾಳೆ, ಇನ್ನೊಬ್ಬರಿಗೆ ಮಕ್ಕಳಾಗಬಾರ್ದು ಅಂತ. ಮಹಾರಾಜ, ಪಾಯಸ ಕುಡಿದ್ರೆ ಮಾತ್ರ ಮಕ್ಕಳಾಗ್ತಾರಾ? ಹೌದು, ಮತ್ತೆ ಪುತ್ರಕಾಮೇಷ್ಟಿ ಮಾಡಿದ್ದು ಯಾಕೆ ಅಂದ್ಕೊಂಡೆ? ಮಾಧವಿ ಏನು ಹೇಳದೆ ನಸುನಕ್ಕಳು. ಮರುದಿನ ಬೆಳಗ್ಗೆ ಮೇಖಲಾ ಮಾಧವಿಯ ಕೊಠಡಿಗೆ ಬಂದಾಗ ಒಂದು ಪ್ರಹಾರ ದಾಟಿತ್ತು. ಮೇಖಲೆಯ ಕಣ್ಣುಗಳು ಕೆಂಪಾಗಿದ್ದವು, ಮುಖ ಊದಿಕೊಂಡಿತ್ತು. ತನ್ನ ಕಷ್ಟ ತನಗೆ, ಇನ್ನೊಬ್ಬರ ಕಷ್ಟ ಸುಖಗಳ ಗೊಡವೆ ಏಕೆ ಎಂದು ಮಾಧವಿ ಅಂತರ್ಮುಖಿಯಾಗಿಯೇ ಕುಳಿತಳು. ಬಹಳ ಸಮಯ ಕಳೆದರೂ ಮೇಖಲಾ ಬಾಯ್ಬಿಡಲಿಲ್ಲ. ದಾಸಿಯಾದರೂ ಈ ಅರಮನೆಯಲ್ಲಿ ತನಗೆ ಪ್ರಿಯವಾಗಿ ವರ್ತಿಸುವವಳು ಇವಳೊಬ್ಬಳೇ. ಏನು ತೊಂದರೆಯೋ ಏನೋ, ಕೇಳಿದರೆ ಅವಳು ದುಃಖವನ್ನು ತನ್ನೊಡನೆ ಹಂಚಿಕೊಂಡರೆ ಸಂಕಟ ಕಡಿಮೆಯಾಗುವುದಿಲ್ಲವೇ ಎನಿಸಿತು ಮಾಧವಿಗೆ. ಏನಾಯಿತು ಮೇಖಲಾ? ಏನೂ ಇಲ್ಲ ಒಡತಿ, ನೀವು ಸಂತೋಷದಲ್ಲಿರುವಾಗ ನನ್ನ ದುಃಖದಿಂದ ನಿಮಗ್ಯಾಕೆ ಬೇಜಾರು ಮಾಡಲಿ ಎಂದು ಮೇಖಲಾ ಬಿಕ್ಕತೊಡಗಿದಳು. ನಾನು ಸಂತೋಷವಾಗಿದ್ದೇನೆ. ಅಯ್ಯೋ, ನಿಂಗೇನು ಗೊತ್ತಾಗಲ್ಲ, ಹೇಳು. ಇನ್ನು ಬೇರೆ ದಾಸಿರು ಬರೋ ಹೊತ್ತಾಯಿತು ಎನ್ನುತ್ತಾ ಮಾಧವಿ ಅವಳ ಬೆನ್ನ ಮೇಲೆ ಕೈ ಆಡಿಸಿದಳು. ಮೇಖಲಾ ಮತ್ತೆ ಸ್ವಲ್ಪ ಹೊತ್ತು ಅತ್ತಳು. ಅನಂತರ ಸೀರೆಯ ಸೆರಗಿನಿಂದ ಕಣ್ಣನ್ನೊರೆಸಿಕೊಂಡು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ತಾ ಮಾತಾಡಿದಳು. ಬೆಳಗಿನ ಜಾವ ನಮ್ಮಮ್ಮ ಬಂದಿದ್ಲು. ನಿಮ್ಮ ತಾಯಿ ಇರೋ ಸುದ್ದಿನೇ ನಂಗೆ ಗೊತ್ತಿಲ್ವಲ್ಲೇ. ಎಲ್ಲಿದ್ದಾಳೆ ಅವಳು? ಇಲ್ಲಿಗೆ ಕರ್ಕೊಂಡು ಬಾ, ನೋಡಬೇಕು ಅನಿಸುತ್ತೆ. ನನಗಂತೂ ತಾಯಿ ಇಲ್ಲ. ಅಮ್ಮ ಊರಲ್ಲಿದ್ದಾಳೆ. ನನ್ನ ನೋಡಿ ವಾಪಸ್ ಹೋದ್ಲು. ಒಂದು ವಾರದ ಹಿಂದೆ ರಾಜಭಟ್ರು ಅವಳನ್ನು ಚೆನ್ನಾಗಿ ಹೊಡೆದ್ರಂತೆ. ತೋರಿಸಿದ್ಲು. ಬೆನ್ನೆಲ್ಲ ಬಾಸುಂಡೆ ಬಂದು ಕಪ್ಪಾಗಿವೆ ಒಡತಿ. ನನಗೆ ನೋಡೋಕ್ಕಾಗಲಿಲ್ಲ. ತಾಳು, ಮಹಾರಾಜನಿಗೆ ಹೇಳ್ತೀನಿ. ನಿಮ್ಮ ದಮ್ಮಯ್ಯ ಒಡತಿ, ಆ ಕೆಲಸ ಮಾತ್ರ ಮಾಡಬೇಡಿ. ನನ್ನ ತಮ್ಮನಿಗೋಸ್ಕರ ಹೀಗಾಯ್ತು. ಅವನು ಸೈನ್ಯಕ್ಕೆ ಸೇರಬೇಕು ಅಂತ ರಾಜಾಜ್ಞೆ. ತಮ್ಮನಿಗದು ಇಷ್ಟ ಇಲ್ಲ. ವ್ಯಾಪಾರ ಮಾಡಬೇಕು ಅಂತ ನಂಗಿಷ್ಟ ಅಂದನಂತೆ. ಕೂಡದು ಅಂದ್ರಂತೆ. ಅವನು ತಲೆಮರೆಸಿಕೊಂಡ. ಮೇಖಲಾ ಇದ್ದಕ್ಕಿದ್ದಂತೆ ಸುಮ್ಮನಾದಳು. ಮುಂದಿನ ವಾಕ್ಯವನ್ನು ಹೇಳಲೋ ಬೇಡವೋ ಎಂದು ಅನುಮಾನಿಸಿದಳು. ಬೇರೆ ಯಾರಾದರೂ ತಮ್ಮ ಸಂಭಾಷಣೆಯನ್ನು ಕದ್ದು ಕಿಳುತ್ತಿರುವರೇ ಎಂದು ಅತ್ತಿತ್ತ ದೃಷ್ಟಿ ಹಾಯಿಸಿದಳು. ಹೇಳು ಎಂದು ಮಾಧವಿ ಅಂದಾಗ, ತಮ್ಮ ತಲೆ ಮರೆಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗಿದ್ದಕ್ಕೆ ಅವನೆಲ್ಲಿ ಹೋದ ಅಂತ ರಾಜಭಟ್ರು ತಾಯಿನ ಕೇಳಿದ್ರಂತೆ. ಗೊತ್ತಿಲ್ಲ ಅಂದದ್ದಕ್ಕೆ ರಪರಪ ಏಟು. ನಂಗೆ ಗೊತ್ತಿಲ್ಲ ಸ್ವಾಮಿ ಎಂದು ಅಮ್ಮ ಬಾಯಿ ಮುಚ್ಚಿಕೊಂಡ್ಲಂತೆ. ತಿರುಗಿ ಏಟು. ಕಟುಕರು, ಅವರಿಗಿಷ್ಟ ಬಂದ ಉದ್ಯೋಗ ಯಾಕೆ ಮಾಡಬಾರ್ದಂತೆ? ಮೇಖಲಾ ವಿಷಾದದಿಂದ ನುಡಿದ್ಲು. ಆಸೆ ಅಪೇಕ್ಷೆಗಳು ಮಹಾರಾಜರಿಗೆ ಮಾತ್ರ ಒಡತಿ, ಪ್ರಜೆಗಳಿಗೆ ಆ ಹಕ್ಕಿಲ್ಲ. ಮಾಧವಿ ಎದ್ದು ಅಸಹನೆಯಿಂದ ಅತ್ತಿತ್ತ ಓಡಾಡಿದಳು. ತಾನೊಬ್ಬಳೇ ಸಂಕಟ ಪಡ್ತಿರೋಳು ಅಂದುಕೊಂಡಿದ್ದೆ. ತನಗಿಂತ 100 ಪಟ್ಟು ಯೋಧನೆ ಪಡ್ತಿರೋರು ಇದ್ದಾರೆ ಎಂದುಕೊಂಡಾಗ ಮನಸ್ಸಿಗೆ ಸ್ವಲ್ಪ ಹಿತ ಎನಿಸ್ತು. ಇಷ್ಟೆಲ್ಲ ಮಾತಾಡ್ತೀಯಲ್ಲ ಮೇಖಲಾ, ನೀನ್ಯಾಕೆ ಇಲ್ಲಿಗೆ ಬಂದೆ? ನಿನ್ನ ತಾಯಿ ಜೊತೆಲೇ ಇರಬಹುದಾಗಿತ್ತು. ಆದರೆ ರಾಜರು ಕೊಂಡ್ರು. ಬರೀ 100 ವರಹಕ್ಕೆ
ತನ್ನದು ದಾನವಾದರೆ ಇದು ಮಾರಾಟ. ಮೇಕಲೆಯ ಬೆಲೆ 100 ವರಹ, ತನ್ನದು ಒಬ್ಬ ರಾಜನಿಗೆ 200 ಅಶ್ವ. ಒಂದಿನ ಮಹಾರಾಜರ ಮೆರವಣಿಗೆ ಹೋಗ್ತಾ ಇತ್ತು. ನಾನು ಆಸೆಯಿಂದ ಮನೆಯ ಮಾಡದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ. ರಾಜರು ನನ್ನ ಹೇಗೆ ನೋಡಿದ್ರೋ ಏನೋ. ಮಾರನೇ ದಿನ ರಾಜಭಟ್ರು ಬಂದರು. ನನ್ನ ಬೆಲೆ ಕಟ್ಟಿ ಕರ್ಕೊಂಡು ಬಂದೇ ಬಿಟ್ರು. ಅವತ್ತೊಂದಿನ ರಾಜರ ಜೊತೆ ಮಲಗದ್ದೆ. ಆಮೇಲೆ ಅವರ ಮುಖ ನೋಡೋ ಅವಕಾಶ ಕೂಡ ನನಗಿಲ್ಲ. ಮೇಖಲಾ ನೇರವಾಗಿ ಅಳುತ್ತಿದ್ಲು. ನಿಮ್ಮ ತಾಯಿ ಇದಕ್ಕೆ ಹೇಗೆ ಒಪ್ಪಿದ್ಲು? ಒಪ್ಪೋ ಪ್ರಶ್ನೆನೇ ಇಲ್ಲ ಒಡತಿ. ರಾಜರಿಗೆ ಬೇಕು ಅಂದಾಗ ಇಲ್ಲ ಅನ್ನೋ ಧೈರ್ಯ ಯಾರಿಗೆ? ತಾವಿಬ್ಬರೂ ಸಮಾನ ದುಃಖಿಗಳು ಅಂತ ಅನಿಸಿತು ಮಾಧವಿಗೆ. ಅವಳು ವ್ಯಥೆಯಿಂದ ಪ್ರಶ್ನಿಸಿದಳು, ಈ ಅರಮನೆಯಿಂದ ಹೊರಗೆ ಓಡಿ ಹೋಗಬೇಕು ಅನ್ಸಲ್ವಾ ನಿಂಗೆ? ಅನಿಸುತ್ತೆ, ಆದರೆ ಪ್ರಯೋಜನ ಇಲ್ಲ. ಎಲ್ಲಿ ಹೋಗಲಿ ಹೇಳಿ? ತಾಯಿ ಬಡವೆ. ಅವಳ ಮನೆಗೆ ಹೋದರೆ ರಾಜಭಟ್ರು ಕೈ ಕಾಲು ಕಟ್ಕೊಂಡು ಬರ್ತಾರೆ. ಅವಳಿಗೆ ಹೊರೆಯಾಗೋದ್ರ ಬದಲು ಇಲ್ಲೇ ಇದ್ಬಿಡೋದೇ ವಾಸಿ. ಬೇರೆ ಏನಿಲ್ಲವಾದರೂ ಇಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ, ಮೈ ಮುಚ್ಚೋದಕ್ಕೆ ಬಟ್ಟೆ ಸಿಗುತ್ತೆ. ಹೆಂಗಸಿಗೆ ಇದಕ್ಕಿಂತ ಹೆಚ್ಚಿಗೇನು ಬೇಕು ಹೇಳಿ? ಹೊಟ್ಟೆ ಮತ್ತು ಬಟ್ಟೆ ಇವೆರಡು ಬಿಟ್ಟರೆ ಹೆಂಗಸಿಗೆ ಇನ್ನೇನೂ ಬೇಡವೇ? ಇದೆಂಥ ಕ್ರೂರ ಸತ್ಯ ಎಂದು ಮಾಧವಿ ಖಿನ್ನ ವದನೆಯಾದಳು.